ತೋಳಲ್ಲಿ ಕಟ್ ಮಾಡಿದ್ದೆ ಮಾಡ್ಬಿಟ್ಟಾ ತೋಳು. ಸರಿ ಹೋಗ್ಲಿ ಬಿಡು. ಈಗ ಮಾಡು. ಬ್ಲೌಸ್ ಲೆಂತ್ ಎಷ್ಟು ಅಂತ ತೋರಿಸಿ, ಇಲ್ಲಿಗೆ ತೋರಿಸು, ಮುಂದೆ ಕಡೆಗೆ ತೋರಿಸು. ಬ್ಲೌಸ್ ಉದ್ದ ಚಿನಿ, ನೀನು ಹತ್ರ ಬರಬೇಡ. ಬ್ಲೌಸ್ ಉದ್ದ ನೋಡ್ತಾ ಇದ್ದೀನಿ. ಎಷ್ಟೈತೆ? 13.5 ಐತೆ. ಒಂದು ಇಂಚ್ ಎಕ್ಸ್ಟ್ರಾ 14.5 ಇಟ್ಕೊಂತೀವಿ. ಅಗ್ಲ ಚೆಸ್ಟು ರೆಡಿಯಾಗಿ ಬರ್ತಾ ಇದ್ದೀನಲ್ಲ ಮೇಡಮ್. ಎಷ್ಟೈತೆ? 10 ಕಾಲ ಐತೆ. 10 ಕಾಲ ಐತಾ? ಬ್ಯಾಕಲ್ಲಿ ಎಷ್ಟು ತಗೊಬೇಕು? ಬ್ಯಾಕಲ್ಲಿ ಅರ್ಧ ಇಂಚ್ ಕಮ್ಮಿ ಮಾಡ್ಬೇಕು. ಎಷ್ಟು ತಗೋಬೇಕು? 9.75. ಹಾಕು. 9.75 ಪ್ಲಸ್ 2 ಇಂಚ್ ಎಕ್ಸ್ಟ್ರಾ ಸ್ಟಿಚಿಂಗಿಗೆ. ಇಲ್ಲೂ ಅದೇ ಥರ ಹಾಕ್ತೀನಿ. 9.75 ಪ್ಲಸ್ 2 ಇಂಚ್ ಸ್ಟಿಚಿಂಗ್ಗೆ. ಈಗ ಒಂದು ಲೈನ್ ಹಾಕ್ತೀನಿ. ಸ್ಟಿಚಿಂಗ್ಗೆ ಆಮೇಲೆ ಈಗ ಬ್ಯಾಕು ನೆಕ್ಕು. ಬ್ಯಾಕ್ ನೆಕ್ಕು 2 ಅಲ್ಲಿ ತೋರಿಸು ಯಾವ ಥರ ಐತೆ ನೆಕ್ಕು, ಅದೇ ಥರ ಸ್ಟಿಚ್ ಮಾಡ್ತೀಯ, ಹೆಂಗೆ ಮಾಡ್ತೀಯ ಅಂತ. ಈ ಥರನೇ ಐತೆ. ಈಗ ಸ್ವೀಟ್ ಆರ್ಟ್ ನೆಕ್. ಸ್ವೀಟ್ ಆರ್ಟ್ ನೆಕ್ಕು ಇದೇ ಇಷ್ಟೇ ಬ್ರಾಡ್ ಇಡ್ಬೇಕಂತ? ಇಷ್ಟೇ ಬ್ರಾಡ್ ಇರ್ಬೇಕಂತ. ಓಕೆ. ಡೀಪ್ ಕಡಿಮೆನೇ ಐತೆ. ಬ್ಲೌಸ್ ಉದ್ದ ಎಷ್ಟು ಐತೆ? ಬ್ಲೌಸ್ ಉದ್ದ 13.5 ಪ್ಲಸ್ 1 ಇಂಚ್ 14.5 ಇಟ್ಕೊಂಡಿದ್ದೀನಿ. ಸರಿ ಆಯ್ತು. ಈಗ ನೆಕ್ಕು 2 ಇಟ್ಕೊಳ್ತೀನಿ. ಈಗ ಶೋಲ್ಡರು 2.5 ಐತೆ ಪ್ಲಸ್ ಅರ್ಧ ಇಂಚ್ 3/4 ಇಂಚು 3/4. ಈಗ ಅದಕ್ಕೆ ತಗೋ. ಆರ್ಮೋಲ್ ಹೆಂಗೆ ತಗೊಳೋದು? ನೀಟಾಗಿ ಇಟ್ಬಿಟ್ಟು ಒಂದು ಸ್ಕೇಲ್ ಇಟ್ಬಿಟ್ಟು ತಗೊಳಕ್ಕೆ ಹೇಳಿದ್ದೀನಿಲ್ಲ ಹಂಗೆ ತಗೋ. ಸ್ಕೇಲನ್ನು ಈಗ ಇಟ್ಕೋ. ಈಗ ಕರೆಕ್ಟಾಗಿ ತಗೋ. ಮೇಲಿನಿಂದ ನೋಡ್ಕೋ ಎಷ್ಟೈತೆ. ಆ ಕಡೆ ಇನ್ನೊಂದು ಸ್ವಲ್ಪ ಇಳಿಸು. ಅಲ್ಲ ಅಲ್ಲ ಅದು ಓಕೆ. ಈಗ ಎಷ್ಟೈತೆ ನೋಡು? 5.5 ಐತಾ? 5.5 ಐತೆ. 5.5 ಇಟ್ಕೋ. ಉದ್ದ ಸ್ಲೀವ್ ಮೇಡಮ್. 5.5 ಇಟ್ಕೋ. ಸಾಕಾ? 5.5 5.75 ಹೋಗು. ಅದೊಂದು ಬಾಕ್ಸ್ ಮಾಡು ನೀಟಾಗಿ. 5.75 ಇಟ್ಕೊಂಡಿದ್ದೀನಿ. ಅಲ್ಲಿಂದ ಎಷ್ಟಕ್ಕೆ? 1/4 ಮಾರ್ಕ್. ಮಧ್ಯ ಸೆಂಟ್ರಿಗೆ ಒಂದು ಮಾರ್ಕ್ ಹಾಕು. ಶೇಪ್ ಹಾಕೋದಕ್ಕೆ ಫ್ರೆಂಚ್ ಕರ್ವ್ ತಗೋ. ಈಗ ಫ್ರೆಂಚ್ ಕರ್ವ್ ಎಲ್ಲ ಫ್ರೆಂಚ್ ಕರ್ವ್ ಮೇಡಮ್. ಸಿಕ್ತಾ? ಇವಾಗ ಒಂದು ಶೇಪ್ ಆಗ್ತಾ ಇದ್ದೀನಿ. ಅಷ್ಟೇ. ಈಗ ಬ್ಯಾಕ್ ಪಾರ್ಟ್ ರೆಡಿ ಆಯಿತು. ಈಗ ಕಟಿಂಗ್ ಮಾಡು. ನೆಕ್ಕೇನು ಬೇಡ. ನೆಕ್ಕು ಕ್ಯಾನ್ವಾಸ್ ಯೂಸ್ ಮಾಡ್ತೀಯಲ್ಲ. ಇದು ಶೇಪ್ 1/4 ಇಂಚು ಸ್ಕೇಲಲ್ಲಿ ಹಾಕು. ಸ್ಕೇಲಲ್ಲಿ ನಾವೆಲ್ಲಿ ಡಾಟ್ ಪಾಯಿಂಟ್ ಎಲ್ಲ ಹಾಕ್ತೀಯ ನೋಡ್ಕೊ. ಟೇಪ್ ಇಟ್ಕೊ. ಸೆಂಟ್ರಿಗೆ ಹಾಕು. ಮಧ್ಯಕ್ಕೆ ಫೋಲ್ಡ್ ಮಾಡು ಟೇಪನ್ನು. 10 ಐತೆ 5. ಹಾಕು. ನೋಡಿ ಬಿಲ್ ನನಗೆ ಚಾಕ್ಲೇಟ್ ಕೊಟ್ಟ ಮೇಡಮ್. 3.5 ಹಿಂಗೆ ಸರಿನಾ? ನಿಂಗೂ ಕೊಡ್ತೀನಿ. ಬಾಯ್. ಅಲ್ಲ ಕೊಳ್ಳೋ, ನಿಂಗೊಂದು ಸ್ವಲ್ಪ ಕೊಡ್ತೀನಿ. ಕೊಳ್ಳೋ. ನೀವು ಒಂದು ಪೀಸ್ ಒಂದೊಂದು ಪೀಸ್ ಪರವಾಗಿಲ್ಲ ತಗೊಳ್ರಿ ಮೇಡಮ್. ಕಟ್ ಮಾಡಲಾ? ಕೊಳ್ಳೆ ತಂದ್ಲ. ಥ್ಯಾಂಕ್ಸ್ ಮ್ಯಾಮ್. ಕೊಳ್ಳೆ ವನಿತಾ ಕೊಡಿ. ಪರವಾಗಿಲ್ಲ ತಿನ್ನು ಚೂರು. ಇದೇನಾಗಲ್ಲ ತಿನ್ನು ಮೇಡಮ್. ಕಟ್ ಮಾಡಲಾ? ಕಟ್ ಮಾಡಿ. ಎತ್ಕೋಬಾರ್ದು. ಇದು ಸ್ಟಿಚಿಂಗು ಕೆಳಗಡೆ ಬರುತ್ತಲ್ಲ. ಡಾಟ್ ಇಂದಾಗ ಅದು ಕೆಳಗಡೆ ಡೌನ್ ಹೋಗ್ತಿರ್ತೋ. ಅದಕ್ಕೆ ನಾವೇನು ಮಾಡ್ತೀವಿ? 1/4 ಇಂಚ್ ಕಟ್ ಮಾಡ್ತೀವಿ.
ಕಟ್ ಮಾಡಿಲ್ಲ ಕ್ಯಾನ್ವಾಸ್ ಕೊಡೋಕ್ಕೆ. ಸೆಂಟರ್ ಹಾಕು. ಇಲ್ಲಿಗೆ ಅಲ್ಲಿ ನೆಕ್ಕು ಎತ್ತಿಡು. ಈಗ ಫ್ರಂಟ್ ಪಾರ್ಟ್ಗೆ ಒಂದು ಸ್ವಲ್ಪ ಎಕ್ಸ್ಟ್ರಾ ತಗೋ. ಈಗ ಲೋಯರ್ ಚೆಸ್ಟ್ ತಗೋ. ಬ್ಲೌಸಲ್ಲಿ ಲೋಯರ್ ಚೆಸ್ಟ್ ತೊಗೊಂಡು ಪ್ಲಸ್ 3 ಇಂಚಸ್ ಎಕ್ಸ್ಟ್ರಾ ಇಟ್ಕೊಬೇಕು. ಇವತ್ತು ಪ್ರೇಮ ಬರಲ್ವೇನೋ? ಇಲ್ಲ ಬರ್ತೀನಿ ಇದಲ್ಲ. 12 ಆಯ್ತು ಮೇಡಮ್. 12 ಆಯ್ತು ಲೋವರ್ ಚೆಸ್ಟ್. 1 ಇಂಚ್ 12 ಇದ್ರೆ 1 ಇಂಚ್ ಎಕ್ಸ್ಟ್ರಾ 13 ಇಂಚಿಗೆ ಮಾರ್ಕ್ ಹಾಕೋ. ಲೇಟ್ ಆಗಬೇಕು. 13 ಇಂಚ್ ತಗೊಂಡಿದ್ದೀನಿ. ಮತ್ತೆ 3 ಇಂಚ್ ಎಕ್ಸ್ಟ್ರಾ ಪ್ಲಸ್ 3 ಇಂಚ್. ಚೆಸ್ಟ್ ಏನು ಹಾಕು. ಚೆಸ್ಟ್ ಈಗ 10 ಕಾಲಿತ್ತು ಪ್ಲಸ್ ಅರ್ಧ ಇಂಚು ಎಕ್ಸ್ಟ್ರಾ ತಗೋಬೇಕು. 10 ಮುಕ್ಕಾಲ್ಗೆ ಹಾಕ್ತೀನಿ. ಫ್ರಂಟ್ಗೆ ಪ್ಲಸ್ 2 ಇಂಚಸ್ ಮಾರ್ಜಿನ್ಗೋಸ್ಕರ. ಸ್ಟಿಚಿಂಗ್ ನೆಕ್ಕು 2.5 ಐತೆ. 2.5 ಐತು ಪ್ಲಸ್ 3 ಇಂಚು ಅಂದರೆ 3 ಕಾಲು ಶೋಲ್ಡರ್. ಅದು ಸೇಮ್ ಇಕ್ಕಿದ್ವಲ್ಲ ಬ್ಯಾಕಲ್ಲಿ ಏನು ಇಟ್ಕೊತೀರಾ ಅದನ್ನೇ ಇಟ್ಕೊಬೇಕು. ಸೇಮ್ ಚೇಂಜಸ್ ಇಲ್ಲ. 5 ಮುಕ್ಕಾಲು. ಇಲ್ಲೂ ಕೂಡ 5 ಮುಕ್ಕಾಲು ಇಟ್ಕೊ. ಅದು ನೀಟಾಗಿ ಒಂದು ಬಾಕ್ಸ್ ಮಾಡ್ಕೊ. ಆ ಕಡೆ ನಿನ್ನ ಕಡೆಗೆ ಹೋಯ್ತು ನೋಡು, ಜಾಸ್ತಿ ಹೋಯ್ತು. ಮಾಡು, ಮುಕ್ಕಾಲು ಇಂಚ್ಕೊಂಡು ಮಾಡು. ಏನಮ್ಮ ಅದು ಎಲಾಸ್ಟಿಕ್ ಹೇಳ್ಕೊಡ್ತೀನಿ ಇರು. ಯಾಕೆ ಕೆಳಗಡೆ ಎಲಾಸ್ಟಿಕ್ ಹಾಕೋಣ? ಬಾಡಿ ಪಾರ್ಟಿ ಕೂಡಿಸ್ತಿದ್ಯಾ? ಅದು ಎಲಾಸ್ಟಿಕ್ ಹೇಳ್ಕೊಡ್ತೀನಿ. ಕೆಳಗಡೆ ಎಲಾಸ್ಟಿಕ್ ಹಾಕೋಣ, ತುಂಬ ಚೆನ್ನಾಗಿರುತ್ತೆ. ನಿಮ್ಮ ಅತ್ತೆಕ್ಕಿಂತ ಚೆನ್ನಾಗಿ ಬರುತ್ತೆ. ಮುಕ್ಕಾಲು ಇಂಚ್ ಮೇಡಮ್ ಇದು. ತೋಳಿಗೆ ಕೂಡಿಸು. ಎಲ್ಲಿ ಕೂಡಿಸ್ತಿದ್ಯಾ? ಸೊಂಟಕ್ಕೇನಿಲ್ಲ, ಸೊಂಟಕ್ಕಿಲ್ಲ ಕೂಡಿಸು. ಎಲೆಕ್ಟ್ರಿಕ್ ಕೇಳಿದ್ದೆ ಅವ್ರು ಹೇಳೋದ್ರಿಂದ. ಮೇಡಮ್ ಏನು ಮಾಡ್ತಿದ್ಯಾ ವನಿತಾ? ಇಲ್ಲೇ ಎಲೆಕ್ಟ್ರಿಕ್ ತೋಳ್ಗೆ ಅಲ್ಲೇನು ವನಿತಾ ಅಲ್ಲ ಕಣೋ, ಫಸ್ಟ್ ನೆರಿಗೆ ಕೊಟ್ಕೊಂಡು ಆಮೇಲೆ ಇದಕ್ಕೆ ಮಾಡು. ನೀನು ಡೈರೆಕ್ಟಾಗಿ ಮಾಡ್ಕೊಂಬತ್ತಿದ್ಯಾ? ಬೇಡ, ಡೈರೆಕ್ಟಾಗಿ ಮಾಡ್ರೆ ಅಷ್ಟು ಫಿನಿಶಿಂಗ್ ಚೆನ್ನಾಗಿ ಬರಲ್ಲ. ಫಸ್ಟು ಹೊಲ್ಕೊಂಬಿಡು ನೀನು ನೆರಿಗೆಗಳನ್ನ, ಆಮೇಲೆ ಕೂಡಿಸು. ಮೇಡಮ್ ಶೇಪ್ ಹಂಗೆ ಸಣ್ಣ ಸಣ್ಣದಾಗಿ ನೋಡ್ಕೊಂಡು ಸಣ್ಣದಾಗಿ ಕೊಡು. ಚಿಕ್ಕದಾಗಿ ಪಿಕ್ಚರ್ ಮಾಡಬೇಡ. ಅದು ಸೊಂಟು ತಂಗಿ ನೋಡ್ಕೊಂಡು ತೋರಿಸ್ಕೊಡ್ಬೇಕಾ? ಹಾಂ, ತೋರಿಸ್ಕೊಟ್ಬಿಡೋದು ಒಂಚೂರು. ಮೇಡಮ್ 3 ಇಂಚು ಇದು 3 ಇಂಚ್ ಹಾಕು ಡಾಟು. ಅಲ್ಲಿಂದ 3 ಇಂಚ್ಗೆ ಡಾಟು. ಇಲ್ಲಿ 1.5 ಇಂಚು ಪ್ಲಸ್ ಇದು ಹೈಟ್ ಬಂದು 3 ಇಂಚು. ಗೊತ್ತಾ? ಈಗ ನೆಕ್ ಎಷ್ಟು ಬೇಕು ಅವ್ರದ್ದು ನೋಡ್ಕೊ. ಬ್ಲೌಸಲ್ಲಿ ಎಷ್ಟೈತೆ. ನಾನೀಗ ಸ್ಕೇಲ್ ಇಟ್ಬಿಟ್ಟು ತೋರಿಸ್ದೆ ಗೊತ್ತಾ ನಾನು. ಆ ಥರ ಚೆಕ್ ಮಾಡು ನೆಕ್ಕನ್ನು. ನೆಕ್ ಡೀಪ್ ಕೊಡೆ. ಪಾಪಚ್ಚಿ ಬೈಲಿ. ಏನು ನಿನ್ನ ಹೆಸರು? ಬೈಲಿ. ನಿನ್ನ ತಮ್ಮನ ಆಡಿಸ್ತೀಯಾ? ಕೂರಿಸ್ಕೊಂಡು ಚಾಪೆ ಹಾಕ್ಬಿಡಮ್ಮ, ಆಡಿಸ್ತಾನೆ. ನೀನು ಬಾ, ನಿಂಗೂ ಕೊಡ್ತೀನಿ ಬಾ. ಚಾಕ್ಲೇಟ್ ಕೊಡ್ತೀನಿ ಬಾ. ಬಾರೋ ಬಾ, ಲಸಿ ಬಾ. ಚಾಕ್ಲೇಟ್ ಕೊಡ್ತೀನಿ ಬಾ. ಬಾ ಹೊಡಿ ಬಾ, ಹೊಡಿ ಬಾ. ಕೊಳ್ಳೆ. ಏನು ನಿನ್ನ ಹೆಸರು? ಲೇಖನ. ಲೇಖನ ಅವನಿಗೆ ಕೊಡು ಪಾಪಚ್ಚಿ. ಅವ್ನಿಗೊಂದು ಪೀಸ್ ಕೊಡು. ಗೊತ್ತಾ ಮೇಡಮ್ ನೋಡಿ ಕರೆಕ್ಟಾಗಿ ಇಟ್ಟಿರೋದು ಸ್ಕೇಲಲ್ಲಿ. ಹಿಂಗೆ ತಾನೆ? ಈಗ ನೋಡು. ಫ್ರಂಟ್ ನೆಕ್ಕು ಡೀಪು 6.5 6 ಮುಕ್ಕಾಲು ಬಿಡು. 2.5ನೇ ಇಲ್ಲ ಇಲ್ಲಿ ನೆಕ್ಕು. ಮೇಡಮ್ ಫ್ರಂಟ್ ನೆಕ್ಕು 2.5. ಇಷ್ಟ ಆಯ್ತಾ ನೀನು ಹೊಲ್ದಿರೋ ಡ್ರೆಸ್ಸು? ಇದೊಂದು ಶೇಪ್. ಒಂದೇ ನೋಡಿ ಕಟ್ ಮಾಡಲ ಈಗ. ಇದು ಇನ್ನೊಂದು ಮಾರ್ಕ್ ಹಾಕು. 2ನೇ ಮಾರ್ಕ್ ಹಾಕು. ಇಲ್ಲಿಂದ ಇಲ್ಲಿಗೆ 1 ಇಂಚು
ಪ್ಲಸ್ ಇಲ್ಲೂ ಅಷ್ಟೇ ಈ ಸೈಡ್ ಆಮೇಲೆ ಬೆಡ್ ಪಟ್ಟಿ ನೋಡು, ಬೆಡ್ ಪಟ್ಟಿ ಸರಿ ಮಾಡಬೇಕು. ಹೇಳ್ತೀನಿ ಮಾಡಿ. ಆಯ್ತು. ಈಗ ಈ ಡಾಟ್ ಇಂದ ಈ ಸೆಂಟರ್ಗೆ ಒಂದು ಮಾರ್ಕ್ ಹಾಕ್ಬೇಕು. ನಾನು ರೆಡ್ ಸ್ಕೇಲ್ ಏನಾಯ್ತು, ಕಾಲು ಬಂದೈತೆ ಅದಕ್ಕೆ. ಇದನ್ನ ಕೊಡು, ಗ್ಲಾಸ್ ಸ್ಕೇಲ್ ಕೊಡಿ. ಈಗ ಇಲ್ಲಿ ಈ ಡಾಟ್ ಇಂದ ಈ ಸೆಂಟರ್ಗೆ ಸ್ಕೇಲ್ ಮಾರ್ಕ್ ಹಾಕು. ಫಸ್ಟ್ ಸೆಂಟ್ರಿಗೆ ಒಂದು ಮಾರ್ಕ್ ಹಾಕು ಕರೆಕ್ಟಾಗಿ. ಇಲ್ಲಿ ಈ ಸೆಂಟ್ರಿಗೆ ಒಂದು ಮಾರ್ಕ್ ಹಾಕಮ್ಮ. ಅದು ಸೇರೋ ಥರ ನೋಡ್ಕೊ. ಇನ್ನೊಂದು ಸ್ವಲ್ಪ ಈ ಕಡೆ ನೋಡು, ಕರೆಕ್ಟಾಗಿರಲಿ ಆ ಸ್ಟಿಚ್. ಈಗ 3.5 ಇಂಚ್ಗೆ ಒಂದು ಮಾರ್ಕ್ ಹಾಕು. ಇಲ್ಲಿಗೆ ಬರುತ್ತಾ? ಹಾಂ. ಈಗ ಈ ಕಡೆ ಹಾಫ್ ಇಂಚು, ಈ ಕಡೆ 1/2 ಇಂಚಿಗೆ ಒಂದು ಮಾರ್ಕ್ ಹಾಕು. ಅಷ್ಟೊಂದು ಅದು 3/4 ಇಂಚ್ ಕೊಟ್ಟೋಗಿ ನೋಡಲಿ, ಕರೆಕ್ಟಾಗಿ ಸ್ಕೇಲಲ್ಲಿ ಹಾಕು. ಈಗ ಆಯ್ತಲ್ವಾ? ಆ ಕಡೆದ ಹೈಟ್ ಇರೋದಕ್ಕೆ ನೀನು ಕೂರಿಸ್ದಾಗ ಇದಾಗುತ್ತೆ. ಇದನ್ನ ಹೈಟ್ ಮಾಡು, ಈ ಲೈನನ್ನು ಹೈಟ್ ಮಾಡಿ. ಆಮೇಲೆ ಕಮಲಾ ಇಲ್ಲಿಂದ ಹಿಂಗೆ ಕೊಡೋದು. ಅದಲ್ಲ ಸೆಂಟರ್ ಮಾರ್ಕಿಂಗ್ ಅಲ್ಲ ಕಣೋ, ಇದ್ರಿಂದ ಹಿಂಗೆ ಕೊಡು. ಅಷ್ಟೊಂದು ಬೇಡ, ಆಮೇಲೆ ಕಟ್ ಮಾಡ್ಕೊಂಡ್ರೆ ಆಯ್ತು ಬಿಡು. ಮಾಡು. ಇದು ಇಲ್ಲಿಂದ ಹಿಂಗ್ ಮೇಲೆ ಹೋಗ್ಬೇಕಲ್ವಾ? ಈ ಕರೆಕ್ಟ್. ಇಲ್ಲಿಂದ ಹಿಂಗೆ ಈಗ ಕಟ್ ಮಾಡು. ಆಮೇಲೆ ಬೆಡ್ಪಟ್ಟಿನೂ ಅಷ್ಟೇ, ಇದು ಒಂದ್ ಸ್ವಲ್ಪ ಒಳಗಡೆಗೆ ಹೋಗ್ಬಿಟ್ಟು ಆಮೇಲೆ ಹಿಂಗ್ ಬಂದು ಹಿಂಗ್ ಬರ್ಬೇಕು. ಒಂದು ಪಾಯಿಂಟ್ ಒಳಗಡೆಗೆ ಹೋಗ್ಬೇಕು. ಹಂಗೆ ಈಗ ಕಟ್ ಮಾಡು. ಬರ್ತಾರೆ ಅಪ್ಪ, ನೀವು ಮಿಸ್ಸೆಲ್ಲ ನೋಡ್ತಾರೆ. ಪ್ಯಾಂಟಲ್ಲಿ ಎಲ್ಲದೆ ಪ್ಯಾಂಟು? ಇನ್ನೊಂದು ಸ್ವಲ್ಪ ಸಣ್ಣ ಕೊಡಿ, ನಿನಗೆ ಸಣ್ಣ ಕೊಡಿ. ಇದಕ್ಕಿಂತ ಸಣ್ಣನಾಕ? ಹಾಂ, ಇಚ್ಚದ ನಾನು ತೋರಿಸ್ಕೊಡ್ತೀನಿ. ತೆಗಿ. ಇದು ಈ ಕಡೆ ಎಕ್ಸ್ಟ್ರಾ ತೆಗೆದ್ಬಿಡ್ಲಾ ಮೇಡಮ್? ತೆಗಿತೀನಿ. ಕೊಡಕ್ ಹೋದೆ, ಬಟ್ಟೆ ಸಾಲಲ್ಲ. ಏನಪ್ಪ? ಅದೇ ನೀವು ಹೇಳಿದ್ರಲ್ಲ. ಅಲ್ಲ, ಆ ಥರ ಬೇಡ, ಹಿಂಗ್ ಫುಲ್ ಮಾಡೋ ಥರ ಕೊಡಿ. ಸಾಯಂಕಾಲ ನೋಡ್ತದೆ. ಹೋಗ್ಲಿ ಬಿಡಿ, ಮತ್ತೆ ಜೊತೆ ಸಿಕ್ತು ಎಷ್ಟು ಚೆನ್ನಾಗಿ ಕೂತ್ಕೊಂಡು. ಆಯ್ತಾ? ಈಗ ಕೂರ್ಸು ನೋಡು, ಆರ್ಮೋಲ್ ಅದು ಆ ಸ್ಟಿಚ್ ಅಂತಂದು ಅದ್ರ ಮೇಲೆ ಕೂರಿಸ್ತಾ. ಈಗ ಎಷ್ಟು ಎಕ್ಸ್ಟ್ರಾ ಆಗೈತೆ ನೋಡು, ಒಂದು ಮಾರ್ಕ್ ಹಾಕು. ಹಂಗೆ ನೋಡೋದಲ್ವಾ? ಯಾರು ಹೇಳಿದ್ದಂಗೆ ನೋಡ್ಬೇಕು ಅಂತ? ಟೇಪ್ ಹೆಂಗ್ ಮಡ್ಸ್ಕಂತಲ್ಲ ಅಕ್ಕ. ಇಲ್ಲಿ ನೋಡ್ರಿ, ಇನ್ನ ಮಂದಗ 8:15. ಮೇಡಮ್ ನೋಡ್ರಿ 9:15 ಐತೆ. 9:15 ಎಲ್ಲೈತೋ? 1/2 ಇಂಚ್ ಬಿಟ್ಬಿಡು. ಇನ್ನ ಮಂದಕ್ಕಲ್ಲ, ಇನ್ನ ಇಷ್ಟೇ ನೋಡ್ರಿ. ಟೇಪು ಇಲ್ಲಿ ಬಿಟ್ಬಿಡು, ಲೂಸ್ ಬಿಡ್ಬೇಕು. ಹಂಗೆ ಹೋಗು. ಹಂಗಿಲ್ಲಿ ಕೈ ಬಿಟ್ಬಿಡು, ಇಲ್ಲಿ ತೋರ್ಬೇಡ ಬಿಡು. ಹಂಗ್ ನೋಡ್ಕೊಂಡೋಗೋದು, ಟೇಪ್ ಬಗ್ಬಿಡ್ತದ ಅದು. ಬಿಡು, ಕರೆಕ್ಟಾಗೆ ಇರ್ತದೆ. ಅಲ್ಲಲ್ಲ ನಾನು ಹೇಳಿದ್ದು, ಇಲ್ಲಿ ಉದ್ಗಂಡ ಐತಲ್ಲ ಅದನ್ನ ಸರಿ ಮಾಡು ಅಂತ. ಹಿಂಗೆ ಅದನ್ನ ಜಾಸ್ತಿ ಆಗೈತಲ್ಲ ಸ್ವಲ್ಪ ಸರಿ ಮಾಡು ಅಂತ ನಾನು ಹೇಳಿದ್ದು. ಬಿಡು ಇದು ಹಿಂಗ ಐತಲ್ಲ, ಇದನ್ನ ತಗೊಂಡೋಗಿ ಕೂರಿಸಿದಾಗ ಇದು ಸ್ವಲ್ಪ ಎಕ್ಸ್ಟ್ರಾ ಆಗದೆ ಅಂತ ನಾನು ಹೇಳಿದ್ದು. ಕೊಡಿ ಈ ಪಾರ್ಟು, ಕತ್ರಿ ಕೊಡು. ಹಂಗ್ ನೋಡ್ಬೇಕಾ? ಒಂದು ಗುಂಪಿನ ಹಾಕ್ಬಿಟ್ಟು ನೋಡೋ. ನೋಡಿ, ಈಗ ಸರಿ ಹೋಯ್ತು ಆರ್ಮೋಲು. ಈ ಗುಂಪಿನ ಹಾಕ್ಬಿಟ್ಟು ನೀನು ಆರ್ಮೋಲ್ ಚೆಕ್ ಮಾಡಬೇಕು. ಗುಂಪಿನ ಕೊಡು. ಗುಂಪಿನ ಎಸಿ ವನಿತಾ ಒಂದು ಅವ್ರದ್ದು ಆರ್ಮೋಲ್ ಚೆಕ್ ಮಾಡಿ ಎಷ್ಟೈತೆ ಅಂತ. ರೌಂಡಿಂಗು ಹಾಂ 9:15 ಕೊಡಿ. ಇದನ್ನ ಹಿಂಗಿಟ್ಟು ಇಲ್ಲಿರ್ಬೇಕು, ಯಾಕಂದ್ರೆ ನಾವು ಸಿಕ್ತಾನೆ ಇಲ್ಲ ಹಾಕೋದು. ಬಂತಲ್ಲ ಕರೆಕ್ಟಾಗಿ 9. ಬಾಡಿ ಇದ್ರ ಮೇಲೆ ಇಟ್ಬಿಟ್ಟು ಹಂಗೆ ಕಟ್. ಇನ್ನೆಲ್ಲ ನೀಟಾಗಿ ಹಂಗೆ ಕಟ್ ಮಾಡ್ಕೊ. ಹಾಂ,